ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಆಲ್ರೆಡಿ ಗುರುವಾರ ಬಂದೇ ಹೋಯ್ತು, ರಾಯರ ವಾರ. ಇನ್ನು ಫ್ರೆಂಡ್ಸ್, ಇವತ್ತು ನಂದು 8 ಗಂಟೆ ಡ್ಯೂಟಿ ಇತ್ತು. ರಾತ್ರಿ ಬಂದು ನಾನು ಸೆಕೆಂಡ್ ಶಿಫ್ಟ್ ಬಂದೆ. ಏನು ನಾಷ್ಟ ಮಾಡೋದು ಅಂತ ಅನ್ಬೇಕಾದ್ರೆ ಫ್ರೆಂಡ್ಸ್, ಇದು ನೋಡಿ ನಮ್ಮೂರ ಕಡೆ ಕಿಚಡಿ ಅಂತ ಮಾಡ್ತೀವಿ. ಫ್ರೆಂಡ್ಸ್, ಇದರೊಳಗಡೆ ತರಕಾರಿ ನಿಮ್ಗೆ ಏನು ಕಾಣಿಸಲ್ಲ. ಯಾಕೆ ಅಂದರೆ ನಾವಿದಕ್ಕೆ ತರಕಾರಿನೇ ಹಾಕೋ ಹಾಗಿಲ್ಲ. ಯಾಕೆ ಗೊತ್ತಾ? ಇದು ಫ್ರೆಂಡ್ಸ್, ನಮ್ಮೂರ ಕಡೆ ಎಲ್ಲ ಶ್ರೇಷ್ಠಿಲಿ ಇದನ್ನು ತುಂಬ ಮಾಡ್ತಾರೆ, ಮತ್ತು ಶ್ರಾವಣದಲ್ಲೂ ಮಾಡ್ತಾರೆ. ಯಾಕಂದರೆ ಫ್ರೆಂಡ್ಸ್ ನೋಡಿ, ಇದಕ್ಕೆ ನಾವೇನು ಹಾಕಾಗಿಲ್ಲ ಫ್ರೆಂಡ್ಸ್. ನಾನು ಮಾಡುವಾಗ ನಿಮಗೆ ವಿಡಿಯೋ ತೋರಿಸೋಣ ಅಂತ ಅಂದರೆ ನನಗೆ ಟೈಮ್ ಇರಲ್ಲ. ಅದಕ್ಕೋಸ್ಕರನೇ ಫ್ರೆಂಡ್ಸ್ ನಾನು ಈ ಥರ ನಾನು ತೋರಿಸ್ತಾ ಇರೋದು. ಎಲ್ಲ ಆದಮೇಲೆ ಏನಂದರೆ ಫ್ರೆಂಡ್ಸ್, ಇದು ನೀವು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು, 1 ಸ್ಪೂನು ಜೀರಿಗೆ, ತೆಂಗಿನಕಾಯಿ, ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಲಿ ಫ್ರೈ ಮಾಡ್ಕೊಂಡ್ಮೇಲೆ ನೀವು ಫ್ರೆಂಡ್ಸ್ ಅದನ್ನು ರುಬ್ಕೊಂಡು ಏನು ಹಾಕಬೇಕು ಒಗ್ಗರಣೆಗೆ ಅಂದರೆ ಫ್ರೆಂಡ್ಸ್, ಸಾಸಿವೆ ಮತ್ತು ಮೆಂತ್ಯ ಹಾಕ್ಬೇಕು. ಇದಕ್ಕೆ ಮೆಂತ್ಯ ಒಗ್ಗರಣೆಗೆ ಹಾಕ್ಬಿಟ್ಟು ಆ ಖಾರ ಎಲ್ಲನೂ ರುಬ್ಬಿರ್ತೀರಲ್ಲ ಅದನ್ನು ಹಾಕಿ ನಿಮ್ಗೆ ಎಷ್ಟು ಅಕ್ಕಿ ಬೇಕು, ಎಷ್ಟು ನೀರು ಬೇಕು, ಯಾವ ಥರ ನೀವು ಇಂಗಿಸ್ಕೋಬೇಕು ಆ ಥರ ಇಂಗಿಸ್ಕೊಂಡ್ರೆ ಫ್ರೆಂಡ್ಸ್ ಅದು ಕಿಚಡಿ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಗೊತ್ತಾ, ಇದು ಟೇಸ್ಟು ಘಮ ಘಮ ಅಂತ ಇರುತ್ತೆ. ಆಮೇಲೆ ಫ್ರೆಂಡ್ಸ್, ಇದು ನಮ್ಮ ಕಡೆ ಎಲ್ಲ ಮಕ್ಕಳು ವಯಸ್ಸಿಗೆ ಬರ್ತಾರಲ್ಲ, ವಯಸ್ಸಿಗೆ ಬಂದ ದಿನ ಮೂಲೆಯಲ್ಲಿ ಕೂರಿಸ್ತೀವಲ್ಲ, ಗುಡ್ಲಾಗ್ತೀವಿ ಅಂತ ನಮ್ಮ ಕಡೆ ಅಂತೀವಿ ಫ್ರೆಂಡ್ಸ್. ಇಲ್ಲೆಲ್ಲ ಬೇರೆ ಕಡೆನೇ ಬೇರೆ ಥರನೇ ಹೇಳ್ತಾರೆ. ಆಗ ಫ್ರೆಂಡ್ಸ್ ಇದನ್ನು ನಮ್ಮ ಕಡೆ ಕಿಚಡಿನ ಮಾಡ್ತಾರೆ, ತುಂಬಾ ಟೇಸ್ಟಾಗಿ ಬರುತ್ತೆ. ಇದು ಇಷ್ಟೇ ಈಸಿ, ಆದರೆ ಅಷ್ಟೇ ಟೇಸ್ಟ್ ಇರುತ್ತೆ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ಷಷ್ಠಿ ಬರುತ್ತಲ್ಲ, ಅವಾಗ ಏನು ಮಾಡ್ತಾರೆ ಅಂದರೆ ಫ್ರೆಂಡ್ಸ್, ಎಲ್ಲರ ಮನೇಲೂ ನಮ್ಮ ಕಡೆ ಹಳ್ಳೀಲಿ ಫ್ರೆಂಡ್ಸ್, ನಾವು ಹಳ್ಳಿಯಿಂದಲೇ ಬಂದಿರೋದು. ಹಳ್ಳಿನಲ್ಲಿ ಅವತ್ತು ಏನು ಮಾಡ್ತಾರೆ ಅಂದರೆ ಫ್ರೆಂಡ್ಸ್, ಒಂಥರ ಸುಗ್ಗಿ ಥರ ಎಲ್ಲರ ಮನೆಗೂ ಹೋಗ್ಬಿಟ್ಟು ಎಲ್ಲರೂ ಅವ್ರು ತಂದಿರೋ ತರಕಾರಿನ ಇನ್ನೊಬ್ರ ಮನೆಗೆ ಕೊಟ್ಟು ಅವ್ರು ಏನು ಕೊಡ್ತಾರೆ ಅದನ್ನು ತಗೊಂಡು ಬರ್ತಾರೆ ಫ್ರೆಂಡ್ಸ್. ಒಂಥರ ಚೆನ್ನಾಗಿರುತ್ತೆ. ಆ ಸಾಂಬಾರಿಗೂ ಈ ಕಿಚಡಿಗೂ ಊಟ ಮಾಡ್ತಾಯಿದ್ರೆ ಅಷ್ಟು ಟೇಸ್ಟ್. ಎಲ್ಲ ಥರದ ತರಕಾರಿ ಒಂದು 20-30 ಒಂದು 20-30 ಥರ ಆದರೆ ಎಲ್ಲ ಒಂದೊಂದೇ ಪೀಸು ಅದನ್ನೆಲ್ಲ ಹಾಕಿ ಫ್ರೆಂಡ್ಸ್ ದೊಡ್ಡ ಪಾತ್ರೆಯಲ್ಲಿ ಸಾಂಬಾರು ಮಾಡಿ ಒಂದು 2 ದಿವಸ ಊಟ ಮಾಡ್ತಾರೆ. ಇನ್ನೊಂದು ವಿಶೇಷತೆ ಏನು ಅಂದರೆ ಫ್ರೆಂಡ್ಸ್ ಗೊತ್ತಾ, ರಾತ್ರಿ ಮಾಡಿರೋ ಈ ರೈಸ್ನ ಬೆಳಗ್ಗೆ ಮೊಸರು ಹಾಕೊಂಡು ತಿಂತಾಯಿದ್ರೆ ಎಷ್ಟು ಟೇಸ್ಟ್ ಇರುತ್ತೆ. ಅದು ತಿಂದವ್ರಿಗೆ ಗೊತ್ತಿರುತ್ತೆ ಫ್ರೆಂಡ್ಸ್. ಯಾಕಂದರೆ ನಮಗೆಲ್ಲ ಊರ ಕಡೆ ಹಂಗೆ ನಮ್ಮ ಅಮ್ಮ ಎಲ್ಲರೂ ಮಾಡ್ತಾಯಿದ್ದು. ಅವರು ನೈಟೇ ಕಿಚಡಿನ ಜಾಸ್ತಿ ಮಾಡಿರ್ತಾಯಿದ್ರು. ಇನ್ನು ಬೆಳಗ್ಗೆಗೆ ಫ್ರೆಂಡ್ಸ್ ನಾವು ಸ್ಕೂಲ್ಗೆ ಹೋಗಬೇಕು ಅಂದರೆ ನಮ್ಗೆ ಅದೇ ನಾಷ್ಟ. ಆದರೆ ಟೇಸ್ಟು ನೀವು ಯಾವತ್ತಾದರೂ ನೋಡಿ ಫ್ರೆಂಡ್ಸ್. ಇದು ಫುಲ್ಲು ವೀಡಿಯೋ ನಾನು ಯೂಟ್ಯೂಬಲ್ಲಿ ರೆಡಿ ಮಾಡಿರೋದನ್ನು ಸಹ ಹಾಕಿದ್ದೀನಿ. ಹಂಗಾಗಿ ಫ್ರೆಂಡ್ಸ್ ಇದ್ರ ಸ್ಮೆಲ್ಲೇ ಅಷ್ಟು ಚೆನ್ನಾಗಿರುತ್ತೆ. ಇಷ್ಟೇ ಇದಕ್ಕೆ ನಾವು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಫ್ರೆಂಡ್ಸ್ ಇವತ್ತು ನಾನು ಇದನ್ನೇ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಪಪ್ಪಾಯಿ ನೈಟು ಬರುವಾಗ ನಾನು ಹೇಳಿದ್ದೀನಿ, ಯಾವಾಗಲೂ ಒಂದು ಅಂಗಡಿ ಓಪನ್ ಇರುತ್ತೆ ಫ್ರೆಂಡ್ಸ್. ನಾನು 11:30 11:00 ಬರಬೇಕಾದ್ರೆ ಪಪ್ಪಾಯಿ ತಂದು ತುಂಬ ದಿನ ಆಗಿತ್ತು ಫ್ರೆಂಡ್ಸ್. ಇದು ಬರೀ ಹೊಟ್ಟೆಗೆ ತಿಂದ್ರೂ ತುಂಬ ಒಳ್ಳೆಯದು, ಹೊಟ್ಟೆ ನೋವಿಗೆ ಎಲ್ಲವ. ನಾನು ಸದ್ಯಕ್ಕೆ ಇವಾಗ ಕಟ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಹಂಗಾಗಿ ಇನ್ನು ಫ್ರೆಂಡ್ಸ್ ಇದನ್ನು ನಾನು ನಿನ್ನೆ ಏನು ಫ್ರೂಟು ತಗೊಂಡು ಬರೋಕ್ಕೆ ಹೋಗೋಣ ಅಂತ ಹೋದಾಗ ಫ್ರೆಂಡ್ಸ್ ಅಲ್ಲಿ ಇದು ಕಾಣ್ತಿ, ಇದರಲ್ಲಿ ಒಳಗಡೆ ರೆಡ್ ಇರೋದು ಕಲ್ಲತ್ತಿಕಾಯಿ ಅಂತಾರೆ, ನಾನು ಸೀಬೆಕಾಯಿ ಅಂತೀನಿ. ಆಮೇಲೆ ಇನ್ಯಾರೋ ಕಡೆ ಚೇಪೆಕಾಯಿ ಅಂತೆಲ್ಲ ಹೇಳ್ತಾರೆ ಫ್ರೆಂಡ್ಸ್. ತಂದಿದ್ದೀನಿ, ಇನ್ನೂ ಕಟ್ ಮಾಡಿಲ್ಲ. ಇನ್ನು ಫ್ರೆಂಡ್ಸ್ ಇಲ್ಲಿ ನಾನು ಜ್ಯೂಸು ಬೆಳಗ್ಗೆ ನಿಮಗೆ ಗೊತ್ತು ಯಾವಾಗಲೂ ನಮ್ಮ ಮನೇಲಿ ಜ್ಯೂಸ್ ನಾನು ಮಾಡ್ತೀನಿ ಅಂತ. ಇವತ್ತೇನು ನಾನು ಇದು ಪುದೀನ ಜ್ಯೂಸ್ ಕುಡಿಲಿಲ್ಲ ಫ್ರೆಂಡ್ಸ್. ಸ್ವಲ್ಪ ನನಗೆ ಪಕ್ಕೆ ನೋವು ಕಮ್ಮಿ ಆಯಿತು ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ. ಇದರಲ್ಲಿ ನಾನು ಒಂದು ಇದು ಆರೆಂಜ್ ಹಾಕಿದ್ದೀನಿ, ಇದು ಏನಪ್ಪ ನಲ್ಲಿಕಾಯಿ ಹಾಕಿದ್ದೀನಿ 2, ಅಷ್ಟು ಬಿಟ್ಟರೆ ಇನ್ನೇನು ಹಾಕಿಲ್ಲ ಫ್ರೆಂಡ್ಸ್. ಬೆಲ್ಲ ಹಾಕಿ, ಬೆಲ್ಲನೇ ನಾನು ಹಾಕೋದು ಜ್ಯೂಸ್ಗೆ ಯಾವಾಗಲೂ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಇದು ಸಾಂಬಾರು ಆಲ್ರೆಡಿ 2 ಡೇಸ್ ಆಯಿತು. ಇದು ತುಂಬ ಚೆನ್ನಾಗಿರುತ್ತೆ ಉಪ್ಸಾರು ಬೇಯಿಸಿಟ್ರೆ ಅಂದ್ಬಿಟ್ಟು ನಾನು ವೇಸ್ಟ್ ಯಾಕೆ ಮಾಡಬೇಕು ಫ್ರೆಂಡ್ಸ್, ಎಲ್ಲದಕ್ಕೂ ನಾವು ಅಮೌಂಟ್ ಕೊಟ್ಟಿರ್ತೀವಲ್ಲ ಅಂದ್ಬಿಟ್ಟು ನಾನು ಅದನ್ನು ಬಿಸಿ ಮಾಡಿಟ್ಟು ನೋಡಿ. ಬೆಳಗ್ಗೆ ಸಾಂಬಾರು ತಿರ್ಗೋದನ್ನ ಸೌಟ್ ಈ ಥರ ಆಗಿದೆ ಫ್ರೆಂಡ್ಸ್, ಗಲೀಜಾಗಿದೆ ಅಂತ ಅನ್ಕೋಬೇಡಿ. ಇನ್ನು ಫ್ರೆಂಡ್ಸ್ ಸ್ಟವ್ ನಾನು ಇಷ್ಟೇ ಒರೆಸಿರೋದು, ಇನ್ನು ಮಿಕ್ಕಿದ್ದು ನನ್ನ ಮಗಳು ಮಾಡ್ಕೊತಾಳೆ. ಪಾತ್ರೆ ಎಲ್ಲನೂ ಫ್ರೆಂಡ್ಸ್ ನಾನು ವಾಶ್ ಮಾಡಿ ಆಯಿತು. ವಾಶ್ ಮಾಡಿಬಿಟ್ಟು ಇನ್ನು ಇಷ್ಟು ಫ್ರೆಂಡ್ಸ್ ಇದೆಲ್ಲ ನೆರೆಸಿ ಕಸ ಆಯ್ತಲ್ಲ ಇದನ್ನೆಲ್ಲ ಹಾಕಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಂದು ಇಷ್ಟು ಅಡುಗೆ ಎಲ್ಲ ರೆಡಿ ಆಯಿತು. ರೆಡಿಯಾಗಿ ಇನ್ನು ಫ್ರೆಂಡ್ಸ್ ಮನೇನು ಎಲ್ಲ ಕ್ಲೀನ್ ಆಯಿತು. ನಾನು ಈಗ ಕಸ ಇನ್ನೂ ಫುಲ್ ಆಗಿಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಬಟ್ಟೆ ಎಲ್ಲನೂ ಬೆಳಗ್ಗೆನೇ ಮಿಷನ್ಗೆ ಹಾಕಿ ವಾಶ್ ಆಯಿತು. ಈಗ ಫ್ರೆಂಡ್ಸ್ ನಾನು ಡ್ಯೂಟಿಗೆ ರೆಡಿ ಆಗಿದ್ದೀನಿ, ಹೋಗಬೇಕು. ಇನ್ನು ಫ್ರೆಂಡ್ಸ್ ನೋಡಿ, ನಾನು ತುಳಸಿ ಗಿಡ ಆಲ್ರೆಡಿ ತುಳಸಿ ಗಿಡಕ್ಕೂ ನಾನು ಗಂಧದ ಕಡ್ಡಿ ಅಂಟಿಸಿದ್ದೀನಿ. ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಲೆಮನ್ನು ತಗೊಂಡು ಬಂದಿದೆ ಅಂತ ನಿಮ್ಗೆ ಹೇಳಿದ್ನಲ್ಲ, ಅದು ಲೆಮನ್ನು ಇದು ಬ್ರೆಡ್ಡು ಒಂದು ಸಾನ್ವೇಜ್ ಥರ ಮಾಡಬೇಕು, ಇಟ್ಟಿದ್ದೀನಿ, ಟೈಮ್ ಇಲ್ಲ. ಇಲ್ಲಿ ಫ್ರೆಂಡ್ಸ್ 1 kg ಬೆಲ್ಲನ ತಂದಿಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ನಂದು ಸ್ಟ್ಯಾಂಡು ಅಲ್ಲೇ ಇದೆ. ನಾನು ಆ ಸ್ಟ್ಯಾಂಡಲ್ಲೇನು ವೀಡಿಯೋ ಮಾಡ್ತಾಯಿಲ್ಲ, ಕೈಯಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮದು ಸೋಫಾ ಬಂದು ಕವರು ನಾವು ಹೊಲಿಸಿರೋದ್ರಿಂದ ನಾನು ಬೇರೆ ಅದ್ರ ಮೇಲೆ ಏನೂ ಹಾಕಿಲ್ಲ. ನನ್ನ ಮಗಳು ತಂದು ಹಾಕಿದ್ಲು, ಅದು ಫ್ರೆಂಡ್ಸ್ ಜಾರಿ ಬಿದ್ದೋಗುತ್ತೆ. ಅದಕ್ಕೋಸ್ಕರ ನಾನು ತೆಗೆದುಬಿಟ್ಟಿದ್ದೀನಿ. ಅಲ್ಲೊಂದು ಪಿಲ್ಲು ಹಾಕೊಂಡವಳೆ, ಅವಳು ಕೆಲಸ ಮಾಡುವಾಗ ಕೂತ್ಕೊಳ್ಳೋಕ್ಕೆ ಮಾಡೋಕ್ಕೆ ಇಲ್ಲ. ಇನ್ನು ಫ್ರೆಂಡ್ಸ್ ಪೂಜೆ ಎಲ್ಲ ನಂದು ಆಲ್ರೆಡಿ ನೋಡಿ ಪೂಜೆ ಮಾಡಿಬಿಡ್ತೀನಿ ನಾನು ಫ್ರೆಂಡ್ಸ್. ಆಗೋಯ್ತು ಪೂಜೆ. ಹೂವು ನಾಳೆ ಚೇಂಜ್ ಮಾಡ್ತೀನಿ ಫ್ರೆಂಡ್ಸ್. ಈಗ ನನಗೂ ಟೈಮ್ ಇಲ್ಲ, ಹೂವು ತರಬೇಕು. ಇನ್ನು ನಾನು ಫಿಶ್ ಟ್ಯಾಂಕ್ ತೊಳೆದಿಲ್ಲ, ಅದನ್ನು ತೊಳಿಬೇಕು.
ಇನ್ನು ಆ ಥರ ಇಷ್ಟು ಫ್ರೆಂಡ್ಸ್. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಫ್ರೆಂಡ್ಸ್, ನಿನ್ನೆ ನಾನು ಇವತ್ತಿನ ವೀಡಿಯೋ ನೆನ್ನೆ ಫ್ರೆಂಡ್ಸ್, ನಾನು ಏನಾಯಿತು ಅಲ್ಲಿ ಎಲ್ಲರೂ ಫಿಲ್ಟ್ರ್ ಕಾಫಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಫ್ರೆಂಡ್ಸ್. ಅದಕ್ಕೆ ನಾನು ನೋಡೋಣ ಅಂತ ಅಂದ್ಬಿಟ್ಟು ಫಿಲ್ಟ್ರ್ ಕಾಫಿ ಕುಡಿಯೋಕೆ ಹೋದೆ. ಅಲ್ಲಿ ನೋಡಿದ್ರೆ ಫ್ರೆಂಡ್ಸ್ 75 ರೂಪೀಸ್, 75 ರೂಪಾಯಿ ಫ್ರೆಂಡ್ಸ್. ಯಾಕೆ ಅಂದರೆ ನಾನು ಇರೋದೇನು ಹೇಳ್ತೀನಿ, ಒಬ್ಬೊಬ್ಬರು ಅನ್ಕೋಬೋದು 75 ರೂಪಾಯಿ ಈಜಿ ಅಲ್ವಾ ಅಂತ. ನಮಗೆ ನಮ್ಮಂಥವ್ರಿಗೆಲ್ಲ ಫ್ರೆಂಡ್ಸ್ ಕಾಫಿಗೆ 75 ರೂಪಾಯಿ ಅಂದರೆ ಕಷ್ಟನೇ. ಆಮೇಲೆ ಫ್ರೆಂಡ್ಸ್, ನಾನು ಯಾವತ್ತೂ ಹೋಗಿಲ್ಲ, ಸುಮ್ಮನೆ ನೋಡೋಣ ಎಲ್ಲರೂ ಇಲ್ಲಿ ಹೋಗ್ತಾರಲ್ಲ, ಟೇಸ್ಟ್ ನೋಡ್ಕೊಬರೋಣ ಅಂತ ಹೋಗಿದೆ ಫ್ರೆಂಡ್ಸ್. ಅಲ್ಲಿ ನೋಡಿದೆ ಕಾಫಿ, ನಾನೇನು ಅಂದ್ಕೊಂಡೋದೆ ಒಂದು 25 ರೂಪಾಯಿ 30 ರೂಪಾಯಿ ಇರಬೇಕು ಅಂತ ಹೋದೆ ಫ್ರೆಂಡ್ಸ್. ಅಲ್ಲಿ ನೋಡಿದ್ರೆ ಬಿಲ್ ಆದಮೇಲೆ ಗೊತ್ತಾಯಿತು 75 ರೂಪೀಸ್ ಅಂತ. ಆವಾಗ ನನ್ನ ಮನಸ್ಸಲ್ಲಿ ಬಂದಿದ್ದು ಫ್ರೆಂಡ್ಸ್, 50 ರೂಪಾಯಿಗೆ ಹೊಟ್ಟೆ ತುಂಬ ಊಟನೂ ಬರುತ್ತೆ. ನನ್ನ ಅನಿಸಿಕೆ ನಾನು ಯೋಚನೆ ಮಾಡಿದ್ದು ಫ್ರೆಂಡ್ಸ್, ಬೇರೆಯವ್ರು ಹೆಂಗೆ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ಅಂದ್ಕೊಂಡು ಅಯ್ಯೋ ಒಂದು ಊಟ ಬರ್ತಿತ್ತಲ್ಲ ಅಂತ. ಆದ್ರೂ ಫ್ರೆಂಡ್ಸ್ ನಾನು ತಗೊಂಡು ಒಂದು ಕಾಫಿನ ಕುಡಿದ್ಬಿಟ್ಟು ಬಂದೆ. 75 ರೂಪಾಯಿ. ನನ್ನ ಲೈಫಲ್ಲಿ, ನನ್ನ ಜೀವನದಲ್ಲಿ ಫ್ರೆಂಡ್ಸ್, ನಾನು ಇದೇ ಫಸ್ಟ್ ಟೈಮು ನಾನು 75 ರೂಪಾಯಿನ ಕಾಫಿ ಕುಡಿದಿರೋದು ಫ್ರೆಂಡ್ಸ್. ನಾನು ಯಾವಾಗಾದರೂ 10 ರೂಪಾಯಿ 12 ರೂಪಾಯಿ ಅದಲ್ಲದೆ ಫ್ರೆಂಡ್ಸ್, ನಾನು ಈವ್ನಿಂಗ್ ಟೈಮಲ್ಲಿ ಕಾಫಿ ಟೀ ಏನೂ ಅಭ್ಯಾಸ ಮಾಡ್ಕೊಂಡಿಲ್ಲ ನೋಡಿ. ಮಾರ್ನಿಂಗು ನಾನು 5 ಗಂಟೆಗೆ ಎದ್ದೇಳ್ತೀನಲ್ಲ, ಆವಾಗ ಒಂದು ಕಪ್ಪು ನೀರು 1/4 ಲೀಟ್ರ್ ಲೆಮನ್ ಹಾಕೊಂಡು ಹಾಫ್ನ ಸಾಲ್ಟ್ ಹಾಕ್ಕೊಂಡು ಕುಡಿತೀನಿ. ಅದಾದಮೇಲೆ ನಾನೊಂದು ಬ್ಲ್ಯಾಕ್ ಕಾಫಿ ಕುಡಿತೀನಿ ಫ್ರೆಂಡ್ಸ್. ಹಾಲು ಹಾಕಿರೋ ಕಾಫಿನೂ ಕುಡಿತೀನಿ, ಅದು ಅಪರೂಪ. ಯಾಕಂದರೆ ಕೆಮ್ಮು ಏನೇ ಇದ್ರೂ ಬ್ಲ್ಯಾಕ್ ಕಾಫಿ ಒಳ್ಳೆಯದು ಅಂತಾರಲ್ಲ, ಹಂಗಾಗಿ ಫ್ರೆಂಡ್ಸ್ ನಮಗೆ ಹೆಲ್ತ್ ಎಷ್ಟು ಮುಖ್ಯ ಅಂತ ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ನಾವು ಯಾವ ಟೈಮ್ ಇರುತ್ತೆ ನಮಗೆ ಹೆಲ್ತ್ ನೋಡ್ಕೊಳ್ಳೋಕ್ಕೆ ಫ್ರೆಂಡ್ಸ್, ಅದೇ ಟೈಮಲ್ಲಿ ನೋಡ್ಕೋಬೇಕು. ನಮಗೆ ಟೈಮ್ ಇಲ್ಲ ಅಂದರೆ ಫ್ರೆಂಡ್ಸ್, ಟೈಮು ಯಾವತ್ತೂ ಆಗೋಲ್ಲ. ಟೈಮ್ನ ನಾವು ನೀವೇ ಮಾಡ್ಕೋಬೇಕು. ಇನ್ನು ಹಂಗಾಗಿ ಫ್ರೆಂಡ್ಸ್ ಆ ಥರ ಆಯಿತು. ಇನ್ನು ನೈಟ್ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದರೆ ಫ್ರೆಂಡ್ಸ್, ನೆನ್ನೆ ಹೋಳಿ ಹಬ್ಬನಂತೆ ನನಗೂ ಗೊತ್ತಿಲ್ಲ. ಆಲ್ರೆಡಿ ನಾವು ರೆಡಿಯಾಗಿ ಹೊರಗಡೆ ಬಂದಿದ್ದೆ. ಆಗ ಮತ್ತೆ ನಮ್ಮ ಸ್ಟಾಫ್ಗಳು ಮನೆಗೆ ಹೋಗ್ತಾ ಇದ್ರಲ್ಲ, ಹೊರಗಡೆ ಔಟ್ಸೈಡ್ ಬಂದು ಅವರು ನನಗೆ ಫ್ರೆಂಡ್ಸ್ ಮುಖಕ್ಕೆಲ್ಲ ಸ್ವಲ್ಪ ಬಣ್ಣ ಇಲ್ಲ ಮೇಡಮ್, ಇವಾಗ ಸ್ವಲ್ಪನಾದರೂ ಹಾಕಿಸ್ಕೋಬೇಕು ಅಂತ ಹೇಳಿದ್ರು. ಇರಲಿ ಫ್ರೆಂಡ್ಸ್, ಅವ್ರದ್ದು ಆಸೆ, ನಮಗೆ ನಾವೇ ಹಾಕಿ ಇದು ಮಾಡಬೇಕು ಅಂತ. ಆಮೇಲೆ ಅವ್ರು ನನಗೆ ಕೆನ್ನೆಗೆ ಮುಖಕ್ಕೆ ಎಲ್ಲ ಹಾಕಿದ್ರು. ನಾನು ಆ ವಿಡಿಯೋನ ಯಾಕೆ ಹಾಕಲಿಲ್ಲ ಅಂದರೆ ಫ್ರೆಂಡ್ಸ್, ಅದರಲ್ಲಿ ನಾನು ಯೂನಿಫಾರ್ಮಲ್ಲೇ ಮನೆಗೆ ಬರ್ತಾ ಇದ್ದೆ. ಯಾಕಂದರೆ ಟೈಮು ಲೇಟ್ ಆಗಿತ್ತಲ್ಲ ಅಂತ ಯೂನಿಫಾರ್ಮಲ್ಲಿ ಬರುವಾಗ ಹಾಕಿದ್ರು. ಆ ವಿಡಿಯೋನ ನಾನು ಹಾಕಿಲ್ಲ ಫ್ರೆಂಡ್ಸ್. ಯಾಕೆಂದರೆ ಗೊತ್ತಾ, ನಾವು ವರ್ಕ್ ಪ್ಲೇಸಲ್ಲಿ ಈಗ ಯೂನಿಫಾರ್ಮಲ್ಲಿ ಯಾಕೆ ವೀಡಿಯೋ ಮಾಡಬೇಕು, ವೀಡಿಯೋ ಮಾಡಿರೋದನ್ನ ಹಾಕಬೇಕು ಅಂತ ಫ್ರೆಂಡ್ಸ್, ನಾನೇ ಆ ವಿಡಿಯೋನ ಹಾಕಿಲ್ಲ. ಹಂಗಾಗಿ ಅದು ನಿನ್ನೆ ಬರಬೇಕಾದ್ರೆ ನೈಟಲ್ಲಿ ಫ್ರೆಂಡ್ಸ್ ಎಲ್ಲರೂ ನನಗೆ ಒಂದು 5-6 ಜನ ಅವರು ಫೋಟೋ ತಗೊಂಡ್ರು. ಅವರು ನಮ್ಮ ಹುಡುಗರು ನಾವು ಯೂನಿಫಾರ್ಮಲ್ಲೇ ಹೋಗೋದು, ಯೂನಿಫಾರ್ಮಲ್ಲೇ ಬರ್ತೀವಿ. ನಾನು ಯೂನಿಫಾರ್ಮಲ್ಲಿ ರೆಡಿ ಆಗ್ತೀನಿ ಹೋಗುವಾಗ. ಬರುವಾಗ ಫ್ರೆಂಡ್ಸ್ 11:30 ಅಲ್ಲಿ 11:40 ಆಗಿತ್ತು, 10:40 ಆಗಿತ್ತು. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಹಂಗೇನೆ ಬಂದೆ. ನೆನ್ನೆ ಒಂದು ಖುಷಿ ವಿಷಯ ಆಯಿತು, ಅದನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಯಾರ್ಯಾರು ಹೋಳಿ ಹಬ್ಬ ಮಾಡಿದ್ದೀರಿ ನಿಮಗೆ ಎಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನನಗೆ ಫುಲ್ಲು ಮುಖಕ್ಕೆಲ್ಲ ಹಚ್ಚಿದ್ರು ಫ್ರೆಂಡ್ಸ್. ಫೋಟೋ ಮಾತ್ರ ತಕ್ಕೊಂಡು ಅವ್ರ ಜೊತೆ ಬಂದೆ. ಅದೊಂಥರ ಖುಷಿ. ಅವ್ರಿಷ್ಟ, ಅದು ಅವ್ರ ಪ್ರೀತಿ ವಿಶ್ವಾಸ. ನೋಡಿದ್ರೆ ಫ್ರೆಂಡ್ಸ್, ಈ ರೈಸ್ ಬಂದು ಇಷ್ಟೇ ಈಸಿಯಾಗಿ ಮಾಡ್ಬೋದು. ಅದು ಫ್ರೆಂಡ್ಸ್ ನಿಮಗೆ ನೋಡೋಕ್ಕೆ ತರಕಾರಿ ಏನೂ ಕಾಣಿಸ್ತಾ ಇದ್ರೂ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಇನ್ನು ಫ್ರೆಂಡ್ಸ್, ನಾನು ಇವಾಗ ಬಾಕ್ಸ್ಗೆ ಹಾಕಬೇಕು. ಇನ್ನೇನು ಟೈಮ್ ಆಗೋಯ್ತು ಫ್ರೆಂಡ್ಸ್, ನಂದು 7:45 ಬಂತು ಟೈಮು. ಇನ್ನು ಟ್ರಾಫಿಕ್ ನಿಮಗೆ ಇವತ್ತು. ಆಮೇಲೆ ಇನ್ನೊಂದು ವಿಷಯ ನನಗೆ ಗೊತ್ತೇ ಇರಲಿಲ್ಲ ಫ್ರೆಂಡ್ಸ್. ನೆನ್ನೆ ಹೇಳಿದ್ರು ನಮ್ಮ ಹುಡುಗರು, ಪೆಟ್ರೋಲ್ ಏನೋ 1 ವೀಕು ಸ್ಟಾಕು ಇಟ್ಕೋಬೇಕು ಅಂತ. ನೆನ್ನೆನೂ ಫ್ರೆಂಡ್ಸ್ ನಾನು ಒಂದು 10-12 ನಿಮಿಷ ನಿಂತ್ಕೊಂಡೆ. ನೋಡಿದ್ರೆ ಫ್ರೆಂಡ್ಸ್ ಆಗಲಿಲ್ಲ, ಕ್ಯೂ ಜಾಸ್ತಿ ಇತ್ತು. ಆದರೆ ಈಗ ಫ್ರೆಂಡ್ಸ್ ಸ್ವಲ್ಪ ಪೆಟ್ರೋಲೇ ಇರೋದು ನನಗೆ. ನಾನಿಲ್ಲಿಂದ 8 ಕಿಲೋಮೀಟ್ರ್ ಹೋಗಬೇಕು. ಅಲ್ಲಿ ತನಕ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡ್ತೀನಿ ಫ್ರೆಂಡ್ಸ್. ಬ್ಯುಸಿ ಕಮ್ಮಿ ಇದ್ದರೆ ನಾನು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಇವಾಗ ನನಗೆ ಗೊತ್ತಾಗಿದೆ ನೆನ್ನೆ ವಿಷಯ. ಇದು ಪೆಟ್ರೋಲ್ ಈ ಥರ ಸೇವ್ ಮಾಡಿ ಇಟ್ಕೋಬೇಕು ಅಂತ ನಮ್ಮ ಸ್ಟಾಫ್ ಹೇಳಿದ್ರು. ಈ ಥರ ಸೇವ್ ಮಾಡಿ ಇಟ್ಕೋಬೇಕು, ಪೆಟ್ರೋಲ್ ಇನ್ನೊಂದು ವೀಕ್ ಸಿಗಲ್ಲ ಅಂತ. ಅಕಸ್ಮಾತ್ ಫ್ರೆಂಡ್ಸ್ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ, ನನಗೆ ಗೊತ್ತಾಗಿದ್ದು ಲೇಟಾಗಿ, ನಿಮಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಅಂದರೆ ಫ್ರೆಂಡ್ಸ್, ನೀವು ಹೋಗಿ ಪೆಟ್ರೋಲ್ನ ಫಿಲ್ ಮಾಡಿ ಇಟ್ಕೊಳ್ಳಿ. ನಾನಂತೂ ಇನ್ನೂ ಫಿಲ್ ಮಾಡ್ಕೊಂಡಿಲ್ಲ, ಇವಾಗ ಹೋಗಬೇಕು. ಬಾಕ್ಸ್ ತಗೋತಾ ಇದ್ದೀನಿ ಫ್ರೆಂಡ್ಸ್. ಹಂಗಾಗಿ ಫಿಲ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ನಾನು ಫಿಲ್ ಮಾಡಿ ಇಟ್ಕೊಂಡಿಲ್ಲ. ನೋಡಿ, ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಅಂದರೆ ಫಿಲ್ ಮಾಡಿ ಇಟ್ಕೊಳ್ಳಿ. ಈ ಹಣ್ಣೇನು ನಾನು ಇವಾಗ ಕಟ್ ಮಾಡಲ್ಲ ಫ್ರೆಂಡ್ಸ್, ಹಾಗೆ ತಗೊಂಡು ಹೋಗ್ತೀನಿ 1-2 ತಿನ್ನೋಕ್ಕೆ. ಇನ್ನು ಫ್ರೆಂಡ್ಸ್, ಈಗ ನಾನು ಬಾಕ್ಸ್ಗೆ ಊಟನ ರೆಡಿ ಮಾಡ್ಕೋಬೇಕು. ನನಗೆ ನಂದು ಬಾಕ್ಸ್ ಊಟದ್ದು ಫ್ರೆಂಡ್ಸ್ ನಾನು ತಗೊಂಡು ಹೋಗೋದೆ ಇಷ್ಟೇ ಬಾಕ್ಸಲ್ಲಿ. ಇನ್ನು ಜ್ಯೂಸ್ ಬಂದು ಬಾಟಲ್ಗೆ ಹಾಕಬೇಕು. ಜ್ಯೂಸ್ ಆಲ್ರೆಡಿ ರೆಡಿ ಆಗಿದೆ. ಯಾಕಂದರೆ ಈ ಟೈಮಲ್ಲಿ ನಾನು ಜ್ಯೂಸ್ನ ಕುಡಿಯಲ್ಲ ಫ್ರೆಂಡ್ಸ್, ತಗೊಂಡೇ ಹೋಗೋದು. ಇನ್ನೊಂದು ಬಾಕ್ಸ್ ಎಲ್ಲೋ ಸಿಗ್ತಾಯಿಲ್ಲ, ಕೇಳಬೇಕು ನನ್ನ ಮಗಳನ್ನ. ಅವಳು ಇವತ್ತು ಆಫೀಸ್ಗೆ ಹೋಗ್ಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಫ್ರೆಂಡ್ಸ್, ಪ್ಲೀಸು ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಫ್ರೆಂಡ್ಸ್, ನನಗೆ ಫಾಲೋವರ್ಸ್ ಆಲ್ರೆಡಿ 10,50,000 ಆಗೋಯಿತು. ಅದೊಂದು ಖುಷಿ ವಿಷಯ. ನಿಮ್ಮೆಲ್ಲರ ಸಪೋರ್ಟಿಂಗಲ್ಲಿ ನನಗೆ ಇಷ್ಟೊಂದು ಫಾಲೋವರ್ಸ್ ಆಗಿರೋದು, ಅದೇ ನನಗೆ ಖುಷಿಯಾಗಿರೋ ವಿಷಯ. ಆದಷ್ಟು ಫ್ರೆಂಡ್ಸ್ ನಾನು ವೀಡಿಯೋನೇ ಮಾಡಲ್ಲ. ಯಾವಾಗಾದರೂ ಟೈಮ್ ಇದ್ದಾಗ ಒಂದು 10 ನಿಮಿಷ 12 ನಿಮಿಷದ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಈ ನಡುವೆ ಡೈಲಿ ಮಾಡಬೇಕು ಅಂತ ನೋಡೋಣ ಫ್ರೆಂಡ್ಸ್. ಟೈಮ್ ಇದ್ದರೆ ಮಾಡ್ತೀನಿ, ಮಾಡಿ ವಿಡಿಯೋನ ಹಾಕ್ತೀನಿ. ಆದರೆ ಎಲ್ಲರೂ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು.
ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಏನಾದರೂ ನನ್ನ ವೀಡಿಯೋದಲ್ಲಿ ತಪ್ಪಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.